ನಿಗೂಢ ವ್ಯಕ್ತಿಯಿಂದ ತಲೆ ಬುರುಡೆ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗೋ ನಿರೀಕ್ಷೆ ಇದೆ. ನೆನೆ ಈತನ ಹೇಳಿಕೆಯ ಆಧಾರದ ಮೇಲೆ ಒಟ್ಟು 13 ಸ್ಥಳಗಳನ್ನ ಎಸ್ಐಟಿ ಅಧಿಕಾರಿಗಳು ಗುರುತಿಸಿದ್ರು. ಇವತ್ತೇ ಆ ಸಮಾಧಿ ಅಗೆಯುವ ಪ್ರಕ್ರಿಯೆ ನಡೆಯುವ ಸಾಧ್ಯತೆಗಳಿದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ತನಿಖೆ ಯಾವ ರೀತಿ ಇರಲಿದೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಒಟ್ಟು 13 ಜಾಗಗಳನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿದ್ದಾರೆ. ಈ 13 ಜಾಗಗಳನ್ನ ಇವತ್ತೇನೆ ಉತ್ಖನನ ಮಾಡ್ತಾರಾ? ಈತನ ಹೇಳಿಕೆಯಲ್ಲಿ ಸತ್ಯಾಂಶ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತೇ ಮಾಡ್ತಾರಾ ಅನ್ನೋ ಕುತೂಹಲ ಸದ್ಯಕ್ಕೆ ನಿರ್ಮಾಣವಾಗಿದೆ. 13 ಸ್ಥಳಗಳನ್ನ ಗುರುತಿಸಿದ್ದಾರೆ ಎಸ್ಐಟಿ ತನಿಖಾಧಿಕಾರಿಗಳು. ಇವತ್ತೇ ಸಮಾಧಿ ಅಗೆಯುವ ಪ್ರಕ್ರಿಯೆ ಶುರುವಾಗುತ್ತಾ ಅನ್ನೋ ಸಹಜ ಕುತೂಹಲ. ಇಡೀ ಪ್ರಕರಣದ ಸಾರಾಂಶ ಅಡಗಿರೋದೇ ಈ ಸಮಾಧಿಗಳು. ಏನು 13 ಸ್ಥಳಗಳನ್ನ ಈತ ಗುರುತಿಸಿದ್ದಾನೆ. ಇಲ್ಲಿ ನಿಜಕ್ಕೂ ಅಸ್ಥಿ ಪಂಜರಗಳು ಇದೆಯಾ ಇಲ್ವಾ ಅನ್ನೋದರ ಆಧಾರದ ಮೇಲೆ. ಹೀಗಾಗಿ ಇವತ್ತೇ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇವತ್ತೇ ಸಮಾಧಿಯಿಂದ ಎದ್ದು ಬರುತ್ತಾ ಹಾಗಾದ್ರೆ ಅಸ್ಥಿ ಪಂಜರಗಳು? ಕೆಲವೇ ಕ್ಷಣಗಳಲ್ಲಿ ನಿಗೂಢ ಗೋರಿಗಳ ಉತ್ಖನನ ಕಾರ್ಯ ಪ್ರಾರಂಭ ಆಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಇವತ್ತೇ ಹೊರಬೀಳುತ್ತಾ ಸಮಾಧಿಯ ಸತ್ಯಾಸತ್ಯತೆ? ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಅಸ್ಥಿ ಪಂಜರಗಳಿಗಾಗಿ ಶೋಧ ಕಾರ್ಯ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ಸಮಾಧಿಗಳನ್ನ ಅಗೆಯೋಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಎಸ್ಐಟಿ ಮಾಡಿಕೊಂಡಿದೆ. ನೇತ್ರಾವತಿ ಸ್ನಾನಘಟ್ಟ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಕಿಶನ್ 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 ನಿಗೂಢ ವ್ಯಕ್ತಿಯಿಂದ ತಲೆ ಬುರುಡೆ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗೋ ನಿರೀಕ್ಷೆ ಇದೆ. ನೆನೆ ಈತನ ಹೇಳಿಕೆಯ ಆಧಾರದ ಮೇಲೆ ಒಟ್ಟು 13 ಸ್ಥಳಗಳನ್ನ ಎಸ್ಐಟಿ ಅಧಿಕಾರಿಗಳು ಗುರುತಿಸಿದ್ರು. ಇವತ್ತೇ ಆ ಸಮಾಧಿ ಅಗೆಯುವ ಪ್ರಕ್ರಿಯೆ ನಡೆಯುವ ಸಾಧ್ಯತೆಗಳಿದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ತನಿಖೆ ಯಾವ ರೀತಿ ಇರಲಿದೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಒಟ್ಟು 13 ಜಾಗಗಳನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿದ್ದಾರೆ. ಈ 13 ಜಾಗಗಳನ್ನ ಇವತ್ತೇನೆ ಉತ್ಖನನ ಮಾಡ್ತಾರಾ? ಈತನ ಹೇಳಿಕೆಯಲ್ಲಿ ಸತ್ಯಾಂಶ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತೇ ಮಾಡ್ತಾರಾ ಅನ್ನೋ ಕುತೂಹಲ ಸದ್ಯಕ್ಕೆ ನಿರ್ಮಾಣವಾಗಿದೆ. 13 ಸ್ಥಳಗಳನ್ನ ಗುರುತಿಸಿದ್ದಾರೆ ಎಸ್ಐಟಿ ತನಿಖಾಧಿಕಾರಿಗಳು. ಇವತ್ತೇ ಸಮಾಧಿ ಅಗೆಯುವ ಪ್ರಕ್ರಿಯೆ ಶುರುವಾಗುತ್ತಾ ಅನ್ನೋ ಸಹಜ ಕುತೂಹಲ. ಇಡೀ ಪ್ರಕರಣದ ಸಾರಾಂಶ ಅಡಗಿರೋದೇ ಈ ಸಮಾಧಿಗಳು. ಏನು 13 ಸ್ಥಳಗಳನ್ನ ಈತ ಗುರುತಿಸಿದ್ದಾನೆ. ಇಲ್ಲಿ ನಿಜಕ್ಕೂ ಅಸ್ಥಿ ಪಂಜರಗಳು ಇದೆಯಾ ಇಲ್ವಾ ಅನ್ನೋದರ ಆಧಾರದ ಮೇಲೆ. ಹೀಗಾಗಿ ಇವತ್ತೇ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇವತ್ತೇ ಸಮಾಧಿಯಿಂದ ಎದ್ದು ಬರುತ್ತಾ ಹಾಗಾದ್ರೆ ಅಸ್ಥಿ ಪಂಜರಗಳು? ಕೆಲವೇ ಕ್ಷಣಗಳಲ್ಲಿ ನಿಗೂಢ ಗೋರಿಗಳ ಉತ್ಖನನ ಕಾರ್ಯ ಪ್ರಾರಂಭ ಆಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಇವತ್ತೇ ಹೊರಬೀಳುತ್ತಾ ಸಮಾಧಿಯ ಸತ್ಯಾಸತ್ಯತೆ? ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ
ಅಸ್ಥಿಪಂಜರಗಳಿಗಾಗಿ ಶೋಧ ಕಾರ್ಯ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ಸಮಾಧಿಗಳನ್ನ ಅಗಿಯೋಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಎಸ್ಐಟಿ ಮಾಡಿಕೊಂಡಿದೆ. ನೇತ್ರಾವತಿ ಸ್ನಾನಘಟ್ಟ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಕಿಶನ್ 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 ನಿಗೂಢ ವ್ಯಕ್ತಿಯಿಂದ ತಲೆ ಬುರುಡೆ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗೋ ನಿರೀಕ್ಷೆ ಇದೆ. ನೆನೆ ಈತನ ಹೇಳಿಕೆಯ ಆಧಾರದ ಮೇಲೆ ಒಟ್ಟು 13 ಸ್ಥಳಗಳನ್ನ ಎಸ್ಐಟಿ ಅಧಿಕಾರಿಗಳು ಗುರುತಿಸಿದ್ರು. ಇವತ್ತೇ ಆ ಸಮಾಧಿ ಅಗಿಯುವ ಪ್ರಕ್ರಿಯೆ ನಡೆಯೋ ಸಾಧ್ಯತೆಗಳಿದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ತನಿಖೆ ಯಾವ ರೀತಿ ಇರಲಿದೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಒಟ್ಟು 13 ಜಾಗಗಳನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿದ್ದಾರೆ. ಈ 13 ಜಾಗಗಳನ್ನ ಇವತ್ತೇನೆ ಉತ್ಖನನ ಮಾಡ್ತಾರಾ? ಈತನ ಹೇಳಿಕೆಯಲ್ಲಿ ಸತ್ಯಾಂಶ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕೋ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತೇ ಮಾಡ್ತಾರಾ ಅನ್ನೋ ಕುತೂಹಲ ಸದ್ಯಕ್ಕೆ ನಿರ್ಮಾಣವಾಗಿದೆ. 13 ಸ್ಥಳಗಳನ್ನ ಗುರುತಿಸಿದ್ದಾರೆ ಎಸ್ಐಟಿ ತನಿಖಾಧಿಕಾರಿಗಳು. ಇವತ್ತೇ ಸಮಾಧಿ ಅಗಿಯುವ ಪ್ರಕ್ರಿಯೆ ಶುರುವಾಗುತ್ತಾ ಅನ್ನೋ ಸಹಜ ಕುತೂಹಲ. ಇಡೀ ಪ್ರಕರಣದ ಸಾರಾಂಶ ಅಡಗಿರೋದೇ ಈ ಸಮಾಧಿಗಳು. ಏನು 13 ಸ್ಥಳಗಳನ್ನ ಈತ ಗುರುತಿಸಿದ್ದಾನೆ. ಇಲ್ಲಿ ನಿಜಕ್ಕೂ ಅಸ್ಥಿಪಂಜರಗಳು ಇದೆಯಾ ಇಲ್ವಾ ಅನ್ನೋದರ ಆಧಾರದ ಮೇಲೆ. ಹೀಗಾಗಿ ಇವತ್ತೇ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇವತ್ತೇ ಸಮಾಧಿಯಿಂದ ಎದ್ದು ಬರುತ್ತಾ ಹಾಗಾದ್ರೆ ಅಸ್ಥಿಪಂಜರಗಳು? ಕೆಲವೇ ಕ್ಷಣಗಳಲ್ಲಿ ನಿಗೂಢ ಗೋರಿಗಳ ಉತ್ಖನನ ಕಾರ್ಯ ಪ್ರಾರಂಭ ಆಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಇವತ್ತೇ ಹೊರಬೀಳುತ್ತಾ ಸಮಾಧಿಯ ಸತ್ಯಾಸತ್ಯತೆ? ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಅಸ್ಥಿಪಂಜರಗಳಿಗಾಗಿ ಶೋಧ ಕಾರ್ಯ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ಸಮಾಧಿಗಳನ್ನ ಅಗಿಯೋಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಎಸ್ಐಟಿ ಮಾಡಿಕೊಂಡಿದೆ. ನೇತ್ರಾವತಿ ಸ್ನಾನಘಟ್ಟ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಕಿಶನ್ ಕಿಶನ್ ಕಿಶನ್